ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು ನ್ಯಾಷನಲ್ ಹೈವೇ 209. ಸೊ ನಿಮಗೆ ಬೆಂಗಳೂರಿಂದ 115 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಸೊ ಇದು ಕಾವೇರಿ ಹೊಳೆ ಆಪೋಸಿಟ್ ಏನು ಕಾಣಿಸ್ತಾ ಇದೆಯೋ ಇದು ಕಾವೇರಿ ಹೊಳೆ. ಸೊ ಇದಕ್ಕೆ ಅಡ್ಜಸೆಂಟ್ ಆದಂಗೆ ಈ ದಡ ಪಕ್ಕದಲ್ಲೇ ಇದಕ್ಕೆ ಅಡ್ಜಸೆಂಟ್ ಆದಂಗೆ ಇದು 2 ಎಕರೆ 6 ಗುಂಟೆ ಇರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡು. ಕಾವೇರಿ ಒಳಗೆ ಅಟ್ಯಾಚ್ ಆಗಿರ್ತಕ್ಕಂಥ ಭೂಮಿ ನೋಡ್ಬೋದು. ಸೊ ಒಂದು ಚಿಕ್ಕ ಫಾರ್ಮ್ ಹೌಸ್ ಸಹ ಇದೆ ಈ ಭೂಮಿನಲ್ಲಿ. ಸೊ ಇದು 365 ದಿವಸನೂ ನೀರಿರ್ತಕ್ಕಂಥ ಲೊಕೇಶನ್ನು. ಯಾಕಂದರೆ ಇದು ಜೀವ ನದಿ. ಈ ಒಂದು ಸಮ್ಮರಲ್ಲೂ ನೋಡಿ, ಈ ಬೇಸಿಗೆನಲ್ಲೂ ನಿಮಗೆ ಪೂರ್ತಿ ನೀರು ಕಾಣಿಸುತ್ತೆ. ಪೂರ್ತಿ ನೀರು ಜಮೀನು ಉದ್ದಕ್ಕೂ ಕಾವೇರಿ ಹೊಳೆ ಹರ್ಕೊಂಡು ಹೋಗ್ತಾ ಇದೆ. ಸೊ ನಿಮಗೆ 365 ದಿವಸನೂ ನೀರಿರುತ್ತೆ ಇದರಲ್ಲಿ. ಸೊ ನೇಚರ್ಸ್ ಲವರ್ಸ್ಗೆ ಪ್ಲಸ್ ನೀರನ್ನು ಇಷ್ಟಪಡೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಫಾರ್ಮ್ ಡೆವಲಪ್ ಮಾಡೋದು ಅಷ್ಟೇ ಅಲ್ದಿರ ರೆಸಾರ್ಟು, ಹೋಮ್ ಸ್ಟೇ ಈ ಥರ ಕಾನ್ಸೆಪ್ಟ್ ಇರೋರಿಗೆ ಇದೊಂದು ಒಳ್ಳೆ ಅವಕಾಶ. 2 ಎಕರೆ 6 ಗುಂಟೆ, ಆಮೇಲೆ ಈಸಿ ಆ್ಯಕ್ಸೆಸ್ಸು. ಇದೊಂದು ಫಾರ್ಮ್ ಹೌಸ್ ಇದೆ, ಇದನ್ನು ಡೆವಲಪ್ ಮಾಡ್ಕೋಬೇಕು ನೀವು. ಪ್ಲಸ್ ಈಸಿ ಆ್ಯಕ್ಸೆಸ್ಸು. ಬೆಂಗಳೂರಿಂದ ನಿಮಗೆ ಪ್ರಾಪರ್ಟಿ ತನಕ ಹೈವೇನಲ್ಲೇ ಬರ್ತೀರ. ಸೊ ಅರ್ಧ ಕಿಲೋಮೀಟ್ರ್ ಮಾತ್ರ ಮೆಟ್ಲಿಂಗ್ ರಸ್ತೆ ಇದೆ. ಸುತ್ತಲೂ ಗ್ರೀನರಿ ಪ್ಲಸ್ ಕೂಲಾಗೆ ತಂಪಾಗಿ ಇರ್ತಕ್ಕಂಥ ಲೊಕೇಶನ್ನು. ನೋಡಿ, ಇಂಥ ಬೇಸಿಗೆನಲ್ಲೂ ಗ್ರೀನಾಗಿ ಕಾಣಿಸ್ತಾ ಇದೆ. ಯಾವ ಕಡೆ ನೋಡಿದ್ರು ಗ್ರೀನರಿ. ಯಾಕಂದರೆ ನೀರು ತುಂಬ ಚೆನ್ನಾಗಿ ರಿಚ್ಚಾಗಿ ಇರ್ತಕ್ಕಂಥ ಲೊಕೇಶನ್ನು. ಇದು ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ಪಕ್ಕ ಕ್ಲಿಯರ್ ಟೈಟಲ್. ಇದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, A to Z ಡಾಕ್ಯುಮೆಂಟ್ಗಳಿದೆ ಈ ಪ್ರಾಪರ್ಟಿಗೆ. ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋಬೋದು. ಬೆಂಗಳೂರಿಂದ 115 ಕಿಲೋಮೀಟ್ರ್ ಈ ಪ್ರಾಪರ್ಟಿಗೆ. ಅರ್ಧ ಕಿಲೋಮೀಟ್ರ್ ಮಾತ್ರ ಮೆಟ್ಲಿಂಗ್ ರಸ್ತೆ. ಸೊ ನಿಯರ್ ಮಳವಳ್ಳಿ ಬರುತ್ತೆ ಈ ಪ್ರಾಪರ್ಟಿ. ಸೊ ನೋಡಿ, ಈ ಚಾನಲ್ ರಸ್ತೆನೂ ಸಿಗುತ್ತೆ ಈ ಪ್ರಾಪರ್ಟಿಗೆ. ಒಂದು ಸೈಡ್ ಜಮೀನು ಉದ್ದಕ್ಕೆ ಚಾನಲ್ ರಸ್ತೆ ಸಿಗುತ್ತೆ. ಸೊ ಇದೊಂದು 20 ಫೀಟ್ ಇದೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ರೆ ವಿಸಿಬಲ್ ಕಾಣುತ್ತೆ. ಸೊ ನೋಡಿ, ಜಮೀನು ಉದ್ದಕ್ಕೂ ರಸ್ತೆ ಸಿಗುತ್ತೆ, ಪ್ಲಸ್ ಜಮೀನು ಉದ್ದಕ್ಕೂ ರಿವರ್ ಇದೆ. ಸೊ ಬ್ಯೂಟಿಫುಲ್ ಲೊಕೇಶನ್ನು. ಸುತ್ತಮುತ್ತ ಎಲ್ಲ ಫಾರ್ಮ್ ಲ್ಯಾಂಡ್ಗಳೇ ಇದ್ದು ಒಂದು ಅದ್ಭುತವಾದ ಲೊಕೇಶನಲ್ಲಿರ್ತಕ್ಕಂಥ ಭೂಮಿ. 2 ಎಕರೆ 6 ಗುಂಟೆ, ಬೆಂಗಳೂರಿಂದ 115 ಕಿಲೋಮೀಟ್ರು. ಇದು ನಿಯರ್ ಮಳವಳ್ಳಿ ಇರ್ತಕ್ಕಂಥ ಜಾಗ. 2 ಎಕರೆ 6 ಗುಂಟೆ.